ಬಹಳಷ್ಟು ಜನರು ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬರ್ತಿದ್ದಾರೆ. ಏನಂತಂದರೆ ಪ್ರಾಪರಾಗಿ ನಿದ್ದೆ ಆಗ್ತಿಲ್ಲ, ಅಥವಾ ಹೊಸ ಮನೆ ಚೇಂಜ್ ಮಾಡಿದ್ಮೇಲೆ ಅಥವಾ ಹೊಸ ಮನೆಗೆ ಹೋದ್ಮೇಲೆ ನಂಗೆ ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನಾವನ್ನ ಡಿಟೇಲ್ ಆಗಿ ಚೆಕ್ ಮಾಡಿದಾಗ, ಅಂದರೆ ಬಹಳಷ್ಟು ಕನ್ಸಲ್ಟೇಷನ್ಗೆ ಹೋಗಿ ಅಲ್ಲಿ ನಾವು ಚೆಕ್ ಮಾಡಿದಾಗ ಜನರು ಏನು ಮಾಡ್ತಿದ್ದಾರೆ ಅಂತಂದರೆ, ಯೂಶಲಿ ಬೆಡ್ರೂಮ್ ಡೈರೆಕ್ಷನಲ್ಲಿ ಇರುತ್ತೆ, ಅಂದರೆ ಸೌತ್ ವೆಸ್ಟ್ ಅಥವಾ ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ಇರುತ್ತೆ. ಅಂಥ ಕೇಸಲ್ಲಿ ಜನ ಏನು ಮಾಡ್ತಿದ್ದಾರೆ ಅಂದರೆ ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ ಬೆಡ್ ಪೊಸಿಷನ್ ಬರ್ತಾ ಇದೆ. ಅಂದರೆ ಈ ಪೊಸಿಷನ್ ಎಲ್ಲಿ ಬರುತ್ತೆ ಅಂದರೆ ಸೌತ್ ಹಾಗೂ ಸೌತ್ ವೆಸ್ಟ್ನ ಮಧ್ಯಭಾಗದಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವು ಡಿಸ್ಪೋಸಲ್ ಝೋನ್ ಅಂತ ಕರಿತೀವಿ. ಅಂತಹ ಡೈರೆಕ್ಷನ್ಗೆ ಡಿಸ್ಪೋಸಲ್ ಡೈರೆಕ್ಷನಲ್ಲಿ ಬೆಡ್ ಪೊಸಿಷನ್ ಬರೋದ್ರಿಂದ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದರ ಜೊತೆಗೆ ಇನ್ನೊಂದು ಡೈರೆಕ್ಷನ್ ಬರುತ್ತೆ ನಾರ್ತ್ ವೆಸ್ಟ್ ಬೆಡ್, ಅಂದರೆ ಬೆಡ್ರೂಮ್ ಬರುವಂಥ ಇನ್ನೊಂದು ಡೈರೆಕ್ಷನ್ನು. ಸೊ ಅಂಥ ಕೇಸಲ್ಲಿ ಏನಾಗ್ತಾ ಇದೆ ಅಂತಂದರೆ ವೆಸ್ಟ್ ಮತ್ತು ನಾರ್ತ್ ವೆಸ್ಟ್ನ ಮಧ್ಯಭಾಗದಲ್ಲಿ ಬೆಡ್ ಪೊಸಿಷನನ್ನು ಯೂಸ್ ಮಾಡಿದರೆ ಅದಕ್ಕೆ ವೆಸ್ಟ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಕರಿತೀವಿ. ಡಿಪ್ರೆಷನ್ ಹಾಗೂ ಡಿಟಾಕ್ಸಿಫೈ ಝೋನ್ ಅಂತ ಕರಿತೀವಿ. ವಾಸ್ತುಶಾಸ್ತ್ರದಲ್ಲಿ 3 ನೆಗೆಟಿವ್ ಝೋನ್ಸ್ ಬರುತ್ತೆ. ಒಂದು ಈಸ್ಟ್ ಆಫ್ ಸೌತ್ ಈಸ್ಟ್, ಎರಡನೇದು ಸೌತ್ ಆಫ್ ಸೌತ್ ವೆಸ್ಟ್, ಥರ್ಡ್ ಡೈರೆಕ್ಷನ್ ಬರುತ್ತೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್. ಈ ಡೈರೆಕ್ಷನಲ್ಲಿ ನಿಮ್ಮ ಬೆಡ್ ಪೊಸಿಷನ್ ಬರ್ತಾ ಇದ್ರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗೋದು 100%.